ರಾಯಬಾಗ್ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾರಾಟವಾಗುವ ಮೇಕೆಗಳ ಸಂತೆ ಮುಖ್ಯ ರಸ್ತೆಯ ಮೇಲೆ ಇರುವುದರಿಂದ ಸಂಚಾರಿಕರಿಗೆ ದೊಡ್ಡ ತಲೆನೋವಾಗಿದ್ದು, ಈ ವಿಷಯದ ಕುರಿತು ನಿನ್ನೆ ಶಾಸಕರಾದಂತಹ ದುರ್ಯೋಧನ ಐಹೊಳೆ, ತಹಸೀಲ್ದಾರ್ ಮುಂಜೆ ಇವರು ಮೇಕೆಗಳ ಸಂಖ್ಯೆಯನ್ನು ಅತಿ ಶೀಘ್ರದಲ್ಲಿ ಸ್ಥಳಾಂತರಗೊಳಿಸಲು ಯೋಚನೆಯನ್ನು ಮಾಡಲಾಯಿತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರಾಯಭಾಗ ಮೇಕೆಗಳ ಸಂತೆ ಕರ್ನಾಟಕದಲ್ಲಿ ಇದು ಒಂದು ದೊಡ್ಡದಾದಂತಹ ಸಂತೆಯಾಗಿರುವುದರಿಂದ ಎಲ್ಲ ಮೇಕೆಗಳನ್ನು ತರುವ ವಾಹನಗಳು, ಮೇಕೆಗಳನ್ನು ಖರೀದಿಸಲು ಬಂದಿರುವ ವಾಹನಗಳು ಕೂಡ ಮುಖ್ಯ ರಸ್ತೆಯ ಮೇಲೆಯೇ ನಿಂತು ಈ ಸಂತೆ ಪ್ರತಿವಾರ ಕೊಡುವ ಕಾರಣ, ಅಂದರೆ ಕೂಡ್ತಾ ಇರುವ ಹಿನ್ನೆಲೆಯಲ್ಲಿ ಹೋಗಿ ಬರುವಂತಹ ಸಂಚಾರಿಕರಿಗೆ ತೀವ್ರ ತಲೆನೋವಾಗಿ ಪರಿಣಮಿಸಿದೆ. ನಿನ್ನೆ ಕೆಡಿಪಿ ಸಭಾಗೃಹದಲ್ಲಿ ಶಾಸಕರು, ತಹಸೀಲ್ದಾರ್ ಇವರ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರೆ, ಇತ್ತ ಮೇಕೆಗಳ ಸಂತೆಯನ್ನು ಸ್ಥಳಾಂತರಗೊಳಿಸಿ ಜನರಿಗೆ ತೊಂದರೆ ಆಗದಂತೆ ಸಹಕರಿಸಬೇಕೆಂದು ತಾಕೀತನ್ನು ಕೂಡ ಮಾಡಲಾಗಿದೆ. ಇದು ಈಗ ಕಾದು ನೋಡಬೇಕಾಗಿದೆ, ಇದು ಎಷ್ಟರ ಮಟ್ಟಿಗೆ ಬದಲಾವಣೆ ಆಗುತ್ತೆ ಎಂಬುದನ್ನು. ರೈಲ್ವೆ ಗೇಟ್ ಎಲ್ಲರ ಕಡೆ ನಂಬಿ ಬೇಸ್ಕೊಳತ್ತೀವಿ. ಅಲ್ಲಿ ಬಸ್ಗಳು ಬಂದಾಗಿ ಈಗ ನಗರದಾಗ ಬಂದು 4 ವಾರ ಅದು ಬೇಸ್ಕೊಳ್ತೀವಿ. ನಮ್ಮ ಗಾಡಿ ನಾವ ಗಡಿಬೇಡ ಬಂದಿಲ್ಲ, ಬರೋಕ್ಕಾಗಿಲ್ಲ. ಈಗ ನಮ್ದೊಂದು ಪ್ಲಾನ್ ಏನು ಸರ್, ಈಗ ನಾವು ಚರ್ಚೆ ಮಾಡ್ತಾರೆ. ಈಗ ಅದಂತೂ ಅದು ನಮ್ಮ ಏನು ಸಂತಿ ಮಾಡ್ತಿಲ್ಲ ರೋಡ್ ಮೇಲೆ, ಅದ್ರ ಆ ಕಡೆ ಜಾಗ ಓನರ್ಶಿಪ್ ಯಾರು ನೋಡ್ರಿ, ಅವನ ನೋಡ್ರಿ. ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಿ, ಅದೇ ಮ್ಯಾಗ ನಿಂತು ಮಾಡ್ತೀರಿ, ಇಟ್ಸ್ ನಾಟ್ ಕರೆಕ್ಟ್. ಬೇಕಾದ್ರೆ ಜಾಗ ಓನರ್ಗೆ ನೀವು ಪಂಚಾಯತಿಂದ ರೆಂಟ್ ಟೈಪ್ ತೊಗೊಂಡು ನೀವು ಕಲೆಕ್ಟ್ ಮಾಡಲ್ಲ, ಕಡೆಗೆ ಅವಂಗ ಲಿಬರ್ಟಿ ಕೊಡ್ರಿ. ಈಗ ಅವ್ರದ್ದು ಅದು ನೀವೆಲ್ಲ ಹಂಗ ಇವ್ರ ಚರ್ಚೆ ಮಾಡಾಕ್ತೀವಿ. ಈಗ ಒಂದೇನದು ಯಾರು ಜಾಗ ಇತ್ತಲ್ಲ, 2-3 ಎಕರೆ ಜಾಗ ಅವ್ನು ಮಾಲಕ ಕರೆದ ಸರ್, ನಾವು ಚರ್ಚೆ ಮಾಡಿದ್ರೆ ಪತ್ರ ರಿಜಿಸ್ಟ್ರೇಟ್ ಮಾಡಿ ಅದೇನು ಜಾಗ ಇದೆ ಸರ್, ಆ ಜಾಗ ಕಲೆಕ್ಟ್ ಮಾಡಿ ಮುನ್ಸಿಪಾಲಿಟಿ ಅವ್ರೊಂದಿಟ್ಟು ಮಾತಾಡ್ಕೊಂಡು ಅವ್ರ ಒಪ್ಪಂದ ಮಾಡ್ಕೊಂಡ ಎಲ್ಲರೇ ಮಾಡಲಿಲ್ಲ. ಅದು ಯಾರ ಭಜಂತ್ರಿ ಮತ್ತು ಕುಡ್ಚೆ ಯಾರ್ದ್ರೆ ಅದು ಅವ್ರವ್ರ ಇದ್ರಾಗ ಐತಲ್ಲ, ಅದು ಕರೆದು ಮಾತಾಡಿ ನೀವು ಅವ್ರಿಗೆ ರೆಂಟ್ ಕೊಟ್ಟರೆ ಅವ್ರಿಗೂ ಅನುಕೂಲ. ನೀವು ಅದನ್ನ ರೆಂಟ್ ಮ್ಯಾಗ ತೊಗೊಂಡ ವಸೂಲಿ ಆಗಿದ್ದ ಸ್ವಲ್ಪ ಪಾಠ ಕೊಟ್ಬಿಡೋದು. ನೀವು ಕಲೆಕ್ಷನ್ ನೀವು ಇಲ್ಲ ನೀವು ನೋಡ್ರಿ, ನಾನು ನೀವು ನಾ ಇವತ್ತ ಕೇಳ್ರಿ, ಅವ್ರು ಹೇಳ್ತಾರಂತ ನಾವು ಹೋಲಿಕೆ ಮಸಾಲೆ ಈಗ ಜಾಗ ಇಲ್ಲ, ಏನು ಮಾಡಕ್ ಬರ್ತೈತೆ. ಈಗ ಇದು ನೀವು ಸಾಹೇಬ್ರು ಹೇಳ್ದಂಗೆ ಅದೊಂದು ರೀತಿ ಸೊಲ್ಯೂಷನ್. ಈಗ ಅದನ್ನ ಕರೆದು ಮಾತಾಡಿ ನೀವು ಅವ್ರ ಅದನ್ನ ಮಾಡಿ ತೊಂಬರಿ ಆಗಲಿಲ್ಲ ಅಂದ್ರೆ ಮತ್ತೆ ಕಬ್ಬರ ಹರಿಗೆ ಅನಿವಾರ್ಯ ಅಲ್ಲಿ ಸರ್. ಅದು ಆಗಲಿಲ್ಲ ಅಂದ್ರೆ ರೀ, ಈಗ ನಾವೇನು ಈಗ ಸಾಲ ಐತಲ್ಲ, 4 ಎಕರೆ ಜಮೀನು ಕೊಟ್ಟು ಸಂತೆ ಮಾಡೋಕೆ 1-4 ದಿನ ಎಲ್ಲ ಪೊಲೀಸರು ಇವ್ರು ನಿಲ್ಲಿಸಿ ಅಲ್ಲೇ ಸಂತೆ ಮಾಡೋಂಗೆ ಮಾಡ್ತೀವಿ. ಅವ್ರ ಪಂಚಾಯತ್ರು ಒಂದಿಷ್ಟು ಫ್ರೀ ಮಾಡಿ, ಒಂದಿಷ್ಟು ದಿನ ಫ್ರೀ ಮಾಡಿ ಭಾಳ ದೂರ ಅಲ್ಲ ಅನಿವಾರ್ಯ. ಇವ್ರು ಏನೂ ಮಾಡಲಿಲ್ಲ, ಏನೋ ಆಗಿದ್ದಿಲ್ಲ. ಸೆಮಿ ಪೂರಿಗೆ ಕಬ್ಬರು ಕ್ರಾಸ್ ಇಲ್ಲಿ ಅಲ್ಲಿ ಗೌರ್ಮೆಂಟ್ ಜಾಗ ಐತೆ, ಅದು ಗೌರ್ಮೆಂಟ್ ಅಲ್ಲಿ ಬಿದ್ದೈತೆ. ಅಲ್ಲಿ ಪುನಃ ಜಾಗ ಐತನ ಅಲ್ಲಿ ಸಮೀಪ ಅದ. ಇದು ನೋಡ್ತೀನಿ ಸರ್, ಇದ 3 ಕಿಲೋಮೀಟರ್ 4 ಕಿಲೋಮೀಟರ್. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ರಾಯಬಾಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.